ಹುಬ್ಬಳ್ಳಿಯಲ್ಲಿ ಅಂಜಲಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ನನ್ನ ಬಂಧಿಸಲಾಗಿದೆ. ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕೊಲೆಗಡಕ ಸಿಕ್ಕಿದ್ದಾನೆ. ಪರಮ ಪಾಪಿ ಪಾಗಲ್ ಪ್ರೇಮಿ ವಿಶ್ವ ಅಲಿಯಾಸ್ ಗಿರೀಶ್. ನಾನು ನಿನ್ನೆ ಹೇಳ್ತಾ ಇದ್ದೆ, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಅವನು ಹಿಡಿತಾರೆ ಅಂತ. ಈಗ ರೇಣುಕಾ ಸುಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಅಂಜಲಿ ಕೊಲೆ ಮಾಡಿದ ಬಳಿಕ ತಲೆಮರೆಸಿಕೊಂಡಿದ್ದ ಇವನು ಶಿವಮೊಗ್ಗದ ಕಡೆ ಹೋಗಿದ್ದಂತೆ. ಇವನು ವಿಶೇಷವಾದಂಥ ತಂಡಗಳನ್ನು ರಚನೆ ಮಾಡಲಾಗಿತ್ತು. ತೀವ್ರ ಹುಡುಕಾಟ ನಡೆಸಿತ್ತು. ಈ ಆರೋಪಿನ ಬಂಧಿಸುವಂಥದ್ದು ಪೊಲೀಸರಿಗೆ ಸವಾಲೇನಂತ ಅನಿಸಿರಲಿಲ್ಲ. ಯಾಕಂತಂದರೆ ಎಲ್ಲಿ ಹೋಗ್ತಾನೆ ಅಬ್ಬಬ್ಬ ಅಂದರೆ ಇಲ್ಲ ಎಲ್ಲಾದರೂ ಬೇರೆ ಜಿಲ್ಲೆಗೆ ಹೋಗಿರ್ಬೋದು ಅನ್ನುವಂಥ ಅನುಮಾನಗಳಿತ್ತು. ಎಲ್ಲ CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ನಡೆಸಿದರು. ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ರು. ಎಲ್ಲ ಚೆಕ್ ಪೋಸ್ಟ್ಗಳಿಗೂ ಮಾಹಿತಿ ಹೋಗಿತ್ತು. ಇವನೇನು ಮಾಡಿದ್ದ, ಹೊಸ ಬಸ್ ಸ್ಟಾಪ್ ಇದೆ ಇಲ್ವಾ, ಹುಬ್ಬಳ್ಳಿ ಹೊಸ ಬಸ್ ಸ್ಟಾಪು, ಅಲ್ಲಿಂದ ಶಿವಮೊಗ್ಗದ ಕಡೆ ಹೋಗಿದ್ದ. ಅಲ್ಲಿಯ ಕೆಲವೊಂದಿಷ್ಟು CCTVಯ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿತ್ತು. ಇದೆಲ್ಲವನ್ನ ಕಲೆ ಹಾಕಿ ಆರೋಪಿ ವಿಶ್ವನನ್ನ ಅಲಿಯಾಸ್ ಗಿರೀಶ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಹೆಚ್ಚಿನ ವಿಚಾರಣೆ ಮಾಡಬೇಕು ಇವನು. ಯಾಕಂದರೆ ಇವನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಇವನು ಈ ಹಿಂದೆ ಸಾಕಷ್ಟು ಅಪರಾಧಗಳಲ್ಲಿ ತೊಡಗಿಸಿಕೊಂಡಿದ್ದ. ಅಪ್ರಾಪ್ತಿ ಕೂಡ ಇವನು ಮೋಸ ಮಾಡಿದ್ದಾನಂತೆ. ಈಗ ನೋಡಿದರೆ ಅಂಜಲಿಯನ್ನು ಬರ್ಬರವಾಗಿ ಕೊಲೆ ಮಾಡಿಬಿಟ್ಟ. ಈಗ ಆ ಮನೆಯವರಿಗೆ, ಆ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಕಾಕಿ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ನೇಹಂದ್ ಘಟನೆ ನಮ್ಮ ಕಣ್ಮುಂದನೇ ಇದೆ. ಒಂದು ಆರೋಪಿನ ಅರೆಸ್ಟ್ ಮಾಡಿದ್ದಾರೆ, ಒಂದು ಅರೆಸ್ಟ್ ಆಯಿತು. ಆದರೆ ಶಿಕ್ಷೆ ಏನಾಗುತ್ತೆ? ಸೆಕ್ಷನ್ ಹಾಕ್ತಾರೆ, ಕೊಲೆ ಪ್ರಕರಣ ಹಾಕ್ತಾರೆ, ಒಳಗಡೆ ಹಾಕ್ತಾರೆ. ಎಲ್ಲರೂ ಒತ್ತಾಯ ಮಾಡ್ತಿರೋದೇನೋ ಎನ್ಕೌಂಟ್ರ್ ಮಾಡಿ ಗಲ್ಲು ಶಿಕ್ಷೆ ಆಗಬೇಕು. ಈ ರೀತಿಯಾಗಿ ಬರ್ಬರುವಾಗ ಕೊಲೆ ಮಾಡೋರಿಗೆ ಒಂದು ಪಾಠ ಆಗಲಿ, ಒಂದು ಸಂದೇಶ ಹೋಗಲಿ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಅಂತೂ ಇಂತೂ ಈ ಕೊಲೆ ಆರೋಪಿ ಪಾಗಲ್ ಪ್ರೇಮಿ ಅರೆಸ್ಟ್ ಆಗಿದ್ದಾನೆ. ಯಾವ ರೀತಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಓಡಾಡಿಕೊಂಡಿದ್ದ, ಎಲ್ಲಾಕಾದ, ಹೇಗಿತ್ತು ಕಾರ್ಯಾಚರಣೆ? ಪ್ರಭು, ಕಳೆದ 2 ದಿನಗಳ ಹಿಂದ್ಗಡೆ ಅಂದ್ರೆ ಹುಬ್ಬಳ್ಳಿಯನ್ನೇ ಬೆಚ್ಚ ಬೀಳಿಸಿದಂತಹ ಒಂದು ಘಟನೆ ಏನು, ಅಂಜಲಿ ಅಂಬಿಗರ್ ಅಂತೇಳಿ ಓರ್ವ ಯುವತಿಯನ್ನ ಮನೆ ಹೊಕ್ಕು ಇಲ್ಲಂದ್ರೆ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಇಲ್ಲಿ ಅಂತಂದ್ರೆ ಚಾಕುವಿನ ಚುಚ್ಚಿ ಇಲ್ಲಂದ್ರೆ ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಹತ್ಯೆ ಆಗಿ ಅಂತಂದ್ರೆ ಅಲ್ಲಿಂದ ಇಲ್ಲಿ ಕಾಲು ಕೆತ್ತಿರ್ತಾನೆ. ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಿಂದ ದಾವಣಗೆರೆಗೆ ಪ್ರಯಾಣ ಬೆಳೆಸಿರ್ತಾನೆ. ಮೊದಲಿಗೆ ಇಲ್ಲಿ ನೋಡಿದಾಗ ಅಂತಾರೆ ಹುಬ್ಬಳ್ಳಿ ಅಂದ್ರೆ ಆಟೋಗೆ ಬರ್ತಾನೆ. ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಒಂದು ಆಟೋಗೆ ಬಂದಂತಹ ಏನು ಈ ಗಿರೀಶ್ ಅಲಿಯಾಸ್ ವಿಶ್ವ ಅಂದ್ರೆ 2 ನಿಮಿಷದಲ್ಲೇ ಇಲ್ಲಿ ಅಂದ್ರೆ ಕೊಲೆ ಮಾಡಿ ಪರಾರಿ ಆಗ್ತಾನೆ. ನಂತರ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ. ಸುತ್ತಾದ ನಂತರ ನೇರವಾಗಿ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣಕ್ಕೆ ಹೋಗ್ತಾನೆ. ಹೊಸ ಬಸ್ ನಿಲ್ದಾಣದಲ್ಲಿ ಸಹಿತ ಆತನ ಚಲನವಲನಗಳು ಈಗಾಗಲೇ ಅಂದ್ರೆ CCTV ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದ್ದವು. ಅದರ ಚಾಲನ್ನ ಹಿಡಿದು ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಪೊಲೀಸ್ ಏನು ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ಏನಿದ್ದಾರೆ ರೇಣುಕಾ ಸುಕುಮಾರ್ ಅವರು 2 ತಂಡಗಳನ್ನು ರಚಿಸಿದ್ರು. ಆ 2 ತಂಡಗಳಲ್ಲಿ ಒಂದು ತಂಡ ಇಲ್ಲಿ ಅಂದ್ರೆ ದಾವಣಗೆರೆ, ಶಿವಮೊಗ್ಗ ಮತ್ತು ಇಲ್ಲಿ ಅಂದ್ರೆ ಮೈಸೂರಿಗೆ ಪ್ರಯಾಣ ಬೆಳೆಸಿತ್ತು. ಇಲ್ಲಿ ಏನು ದಾವಣಗೆರೆಯಲ್ಲಿ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಇಲ್ಲಿ ಅಂದ್ರೆ ಆತ ಏನು ಗಿರೀಶ್ ಅಲಿಯಾಸ್ ವಿಶ್ವ ಏನಂದ್ರೆ ಅಲ್ಲಿ ಸ್ಥಳೀಯರು ಆತನನ್ನ ಗುರುತಿಸಿ ಮೊದಲಿಗೆ ಇಲ್ಲಿ ಆತನ ಸ್ಥಳಿಸ್ತಾರೆ. ಸ್ಥಳಿಸಿದ ನಂತರ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಸ್ಥಳೀಯ ಪೊಲೀಸರು ಹುಬ್ಬಳ್ಳಿಯ ಪೊಲೀಸರಿಗೆ ಒಂದು ಮಾಹಿತಿಯ ಸಂದೇಶವನ್ನು ರವಾನೆ ಮಾಡಿದ ನಂತರ ಅಲ್ಲೇ ಏನು ದಾವಣಗೆರೆಯಲ್ಲಿ ಬೀಡು ಬಿಟ್ಟಂತಹ ಏನು ಹುಬ್ಬಳ್ಳಿಯ ಪೊಲೀಸರು ಆತನ ಬಳಿ ಹೋಗ್ತಾರೆ. ಬಳಿ ಹೋಗಿ ಆತನ ಗುರುತಿಸಿ ಇಲ್ಲಿ ಅಂದ್ರೆ ಮಧ್ಯರಾತ್ರಿ ಹುಬ್ಬಳ್ಳಿಗೆ ಕರೆದುಕೊಂಡು ಬಂದಿದ್ದಾರೆ. ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ಆತನನ್ನ ದಾಖಲಿಸಲಾಗಿದೆ. ಮೊದಲಿಗೆ ಇಲ್ಲಿ ಅವನ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಆರೋಗ್ಯ ತಪಾಸಣೆ ನಂತರ ಇಲ್ಲಿ ಅಂದ್ರೆ ಮುಂದಿನ ವಿಚಾರಣೆಗಳು, ಯಾಕಂದ್ರೆ ಅವನ ಬಂಧಿಸಿದ ನಂತರ ವಶಕ್ಕೆ ಪಡೆದ ನಂತರ 24 ಗಂಟೆ ಒಳಗೆ ಇಲ್ಲಿ ಅಂದ್ರೆ ನ್ಯಾಯಾಲಯಕ್ಕೆ ಬಂಧನಕ್ಕೆ ಒಪ್ಪಿಸಬೇಕು. ಮತ್ತು ಇಲ್ಲಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರ ಮತ್ತೆ ಅವನನ್ನ ಏನು ಕಸ್ಟಡಿಗೆ ಪೊಲೀಸರು ತೆಗೆದುಕೊಳ್ತಾರ ಅನ್ನೋದು ಸಹ ಇಲ್ಲಂತಾರೆ ಕಾರಣಬೇಕಾಗಿದೆ. ಯಾಕಂದ್ರೆ ಇನ್ನೂ ಹಲವು ವಿಚಾರಣೆ ಅವನಿಂದ ಏನಾದರೂ ಬಾಕಿ ಉಳಿದ್ರೆ, ಯಾಕಂದ್ರೆ ಇವತ್ತು ಇಡೀ ದಿನವೇ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಅಂದ್ರೆ ಆತನಿಗೆ ಚಿಕಿತ್ಸೆ ಮುಂದುವರೆದೆ. ನಂತರ ಇಲ್ಲಿ ಅಂದ್ರೆ ಆತನ ಕರೆದುಕೊಂಡು ಅಂದ್ರೆ ಈ ಗೌಪ್ಯ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಸ್ಥಳ ಪಂಚನಾಮೆ ಮಾಡಬೇಕಾಗುತ್ತೆ. ಎಲ್ಲವೂ ಇಲ್ಲಿ ಅಂದ್ರೆ ಪೊಲೀಸ್ ತನಿಖಾ ವರದಿ ನಂತರ ಇಲ್ಲಿ ಪೊಲೀಸರ ತನಿಖೆ ಏನಿದೆ ಮತ್ತು ಪೊಲೀಸರ ವಿಚಾರಣೆ ಏನಿದೆ, ವಿಚಾರಣೆ ನಂತರ ಆತನ ನ್ಯಾಯಾಂಗ ಬಂಧನ ಒಪ್ಪಿಸುವ ಸಾಧ್ಯತೆ ಇದೆ. ಪ್ರಭು, ಅಂದ್ರೆ ಎಲ್ಲಪ್ಪ, ಈಗ ಆತ ಅಪ್ರಾಪ್ತಿಗೆ ಏನೋ ಹಿಂದೆ ಮೋಸ ಮಾಡಿದಂತೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇದೆ ಅಂತ ಅವನಿಂದೆ. ಅಂದ್ರೆ ಎಲ್ಲವೂ ಕೂಡ ರಿಓಪನ್ ಆಗುತ್ತಾ ಅಥವಾ ಹಿಂದಿನ ಪ್ರಕರಣಗಳು ಕೂಡ ಇಲ್ಲಿ ಬಯಲಾಗುತ್ತಾ ಅಂತ?
ಪ್ರಭು ಈತ ಹೇಳಿದ್ರೆ ಗಿರೀಶ್ ಅಲಿಯಾಸ್ ಏನು ವಿಶ್ವ ಹೇಳಿದ್ರೆ ಈತ ಒಂದ್ ಕಡೆ ಹವ್ಯಾಸಿ ಕಳ್ಳ. ಯಾಕಂದ್ರೆ ಹವ್ಯಾಸಿ ಕಳ್ಳ ಅಂತ ಯಾಕಂತ ಹೇಳ್ಬೇಕಂದ್ರೆ ಈತ ಹಿಂದ್ಗಡೆ ಅಂತಂದ್ರೆ ಇದೇ ಹಿಂದ್ಗಡೆ ಇಲ್ಲಿ ವಿಶ್ವ ಅಂತೇಳಿ ಮೊನ್ನೆ ತಾನೇ ಏನು ಹುಬ್ಬಳ್ಳಿ ತಾಲೂಕಿನ ಹಳಿಯಾಳ ಅಂತ ಒಂದು ಗ್ರಾಮ ಬರುತ್ತೆ, ಒಂದು ಹಳಿಯಾಳದ ಕೊಲೆ ಆರೋಪಿ ಏನಿದೆ ವಿಶ್ವ ಅಂತೇಳಿ ಆತನ ಸ್ನೇಹಿತ ಹೌದು. ಇನ್ನೊಂದು ಕಡೆ ಅಂತಂದ್ರೆ ನವನಗರದಲ್ಲಿ ಕಳೆದ ಒಂದು ವಾರದ ಹಿಂದ್ಗಡೆ ಎಷ್ಟರಲ್ಲಿ ಅಂತಂದ್ರೆ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ಪ್ರಕರಣದಾಗಲುತ್ತೆ ಸದ್ದಾಂ ಹುಸೇನ್ ಅಂತೇಳಿ. ಆ ಸದ್ದಾಂ ಹುಸೇನ್ ಗೆಳೆಯನು ಸಹ ಈತ ಆಗಿರ್ತಾನೆ, ಯಾರು ವಿಶ್ವ. ಹೀಗಾಗಿ ವಿಶ್ವನ ಮೇಲೆ ಹಲವಾರು ಈ ಹಿಂದ್ಗಡೆ ಪ್ರಕರಣಗಳಿವೆ. ಹುಬ್ಬಳ್ಳಿ ಹಲವು ಪೊಲೀಸ್ ಠಾಣೆಗಳಲ್ಲಿ ಅಂತಾರೆ ಈತನ ಮೇಲೆ ಪ್ರಕರಣಗಳಿವೆ. ಯಾವ ಪ್ರಕರಣಗಳು ಅಂತಾರೆ ಕಳ್ಳತನದ ಪ್ರಕರಣಗಳಿರ್ಬೋದು. ಉದಾಹರಣೆಗೆ ಈತ ಯಾವ ಮಟ್ಟಿಗೆ ಕಳ್ಳತನ ಅಂತಂದ್ರೆ ಬುಲೆಟ್ ಬೈಕ್ಗಳನ್ನೇ ಈತ ಟಾರ್ಗೆಟ್ ಮಾಡ್ಕೊಳ್ತಿದ್ದ. ಬುಲೆಟ್ ಬೈಕ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅವುಗಳನ್ನ ಕಳ್ಳತನ ಮಾಡ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡ್ತಿದ್ದ ಮತ್ತು ಅವುಗಳನ್ನ ಬಿಡಿಭಾಗವನ್ನು ಮಾರಾಟ ಮಾಡುವಂತಹ ಹುಚ್ಚು ಈತನಿಗೆ ವಿಶ್ವನಿಗೆ ಇತ್ತು. ಅದರ ನಡುವೆ ಇಲ್ಲಿ ಅಂದ್ರೆ ಕಳೆದ 6 ತಿಂಗಳ ಹಿಂದ್ಗಡೆ ಅಂತಂದ್ರೆ ಓರ್ವ ಅಪ್ರಾಪ್ತಿಯನ್ನ ಇಲ್ಲಿ ಅಂತಂದ್ರೆ ಇಲ್ಲಿ ಪ್ರೀತಿಸುವ ನೆಪ ಮಾಡ್ತಾನೆ. ಪ್ರೀತಿಸುವ ನೆಪ ಇಲ್ಲಿ ಅಂದ್ರೆ ನಾಟಕವಾಡಿ ಆತರ ಏನು ಆಕೆ ಬಳಿ ಇದ್ದಂತಹ ಚಿನ್ನಾಭರಣವನ್ನ ದೋಚಿ ಇಲ್ಲಿ ಅಂದ್ರೆ ಪರಾರಿಯಾಗಿರ್ತಾನೆ. ಅವಾಗೂ ಸಹ ಇಲ್ಲಿ ಅಂದ್ರೆ ಏನು ಅಪ್ರಾಪ್ತಿ ಇರ್ತಾಳೆ, ಆ ಅಪ್ರಾಪ್ತಿಯ ಯುವತಿ ತಾಯಿ ಇಲ್ಲಿ ಅಂತಂದ್ರೆ ಪೊಲೀಸ್ ಠಾಣೆಯ ಮೆಟ್ಟಲಿರ್ತಾಳೆ. ಈ ರೀತಿಯಾಗಿ ಈ ವಿಶ್ವನ ವಿರುದ್ಧ ಹಲವು ಪ್ರಕರಣಗಳಿವೆ. ಅವೆಲ್ಲಾ ಪ್ರಕರಣಗಳು ಸಹ ಇಲ್ಲಿ ಅಂದ್ರೆ ಓಪನ್ ಆಗುವ ಸಾಧ್ಯತೆ. ಆದರೆ ಆ ಪ್ರಕರಣಗಳೇ ಬೇರೆ. ಈಗ ಅಂತಂದ್ರೆ ಒಂದು ಕೊಲೆ ಪ್ರಕರಣ, ಅದರಲ್ಲಿ ಅಂತಂದ್ರೆ ಇಲ್ಲಿ ಮನೆ ಹೊಕ್ಕು ಇಲ್ಲಂದ್ರೆ ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ಅಂಜಲಿ ಎನ್ನುವ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಹೀಗಾಗಿ ಒಂದ್ ಕಡೆ ಅಂತಂದ್ರೆ ಈ ಅಂಜಲಿ ಏನು ಕೊಲೆ ಆರೋಪಿ ಏನಂದ್ರೆ ವಿಶ್ವನಿಗೆ ವಿರುದ್ಧ ಇಲ್ಲಿ ಅಂದ್ರೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಇದಾವೆ. ಯಾಕಂದ್ರೆ ನೇಹಾ ಹಿರೇಮಠ್ ಇನ್ನೂ ಪ್ರಕರಣ ಕಚ್ಚಿ 1 ತಿಂಗಳು ಆಗಿಲ್ಲ. ನೇಹಾ ಹಿರೇಮಠ್ ತಂದೆ ತಾಯಿ ಆಗ್ರಹ ಇಷ್ಟೇ ಆಗಿತ್ತು, ನನ್ನ ಮಗಳಿಗೆ ಆದಂತಹದ್ದು ಮತ್ತು ಯಾವ ಮಕ್ಕಳಿಗೂ ಆಗ್ಬಾರ್ದು, ಇಲ್ಲಿ ಯುವತಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳ್ತು. ಅದರ ನಡುವೆ ಇಲ್ಲಿ ಅಂತಂದ್ರೆ 1 ತಿಂಗಳ ಅವಧಿಯಲ್ಲಿ ಮತ್ತೊಂದು ಕೊಲೆ, ಇವತ್ತು ಯುವತಿಯ ಕೊಲೆ ಇಲ್ಲಿ ಆಗಿ ಹೋಗಿದೆ. ಹೀಗಾಗಿ ಇವತ್ತು ಎಲ್ಲಾ ತಂದೆ ತಾಯಿ ಆಗ್ರಹ ಇಷ್ಟೇ, ಒಂದು ಕಠಿಣ ಕಾನೂನನ್ನ ತೆಗೆದುಕೊಂಡು ಬನ್ನಿ. ಯಾರು ಈ ರೀತಿಯಾಗಿ ಯುವತಿಯರನ್ನೇ ಟಾರ್ಗೆಟ್ ಮಾಡ್ಕೋತಾರೆ, ಪ್ರೀತಿಯ ನೆಪ ಹೊಡ್ತಾರೆ, ಇಲ್ಲಿ ಅಂದ್ರೆ ಹುಚ್ಚು ಪ್ರೀತಿಯನ್ನ ಹಿಡಿದುಕೊಂಡು ಇಲ್ಲಿ ಅಂದ್ರೆ ಬೆನ್ನತ್ತಿ ಹೋಗ್ತಾರೆ, ಅಂತವ್ರಿಗೆ ತಕ್ಕ ಶಿಕ್ಷೆ ಆಗುವಂತಹ ಒಂದು ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಇವತ್ತು ಆಗ್ರಹಿಸ್ತಾರೆ. ಅದೇ ರೀತಿ ಸಹಿತ ಇವತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ಬರೋ ಬೇರೆ ಸಂಘಟನೆಗಳು ದೊಡ್ಡದಂತಹ ಹೋರಾಟವನ್ನ ಮಾಡಿದ್ವು. ಇವತ್ತು ಸಹ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣದಲ್ಲಿ ಶ್ರೀರಾಮ್ ಸೇನೆ ಪ್ರತಿಭಟನೆ ಮಾಡುತ್ತೆ. ಒಂದೇ ಒಂದು ಆಗ್ರಹವಿಷ್ಟೇ, ಯಾರು ಇವತ್ತು ಪಾಗಲ ಪ್ರೇಮಿಗಳಂತೆ ವರ್ತಿಸಿ ಇಲ್ಲಿ ಯುವತಿಯರನ್ನೇ ಟಾರ್ಗೆಟ್ ಮಾಡ್ಕೊಂಡು ಎಲ್ಲಪ್ಪ ಈಗ ಆ ಯುವಕನ ಕುಟುಂಬ ಆಗಿರ್ಬೋದು. ಈಗ ನಾವು ಗಮನಿಸಿದ್ವಿ ಈ ಹಿಂದೆ ಕೊಲೆ ಪ್ರಕರಣದಲ್ಲಿ ಈಗ ಕುಟುಂಬಸ್ಥರನ್ನ ಎಳುತ್ತಿರುವಂಥದ್ದು, ಅಂದರೆ ಅವರಿಗೆ ಚೀಮಾರಿ ಹಾಕುವಂಥದ್ದು, ಸಹಜವಾಗಿ ಆಕ್ರೋಶ ಇದ್ದೇ ಇರುತ್ತೆ. ಈಗ ಈತನ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಈತನ ಬಗ್ಗೆ ಈಗಾಗಲೇ ಅಂದ್ರೆ ಈತ ಯಲ್ಲಾಪುರ ಓಣಿಯಲ್ಲೇ ನೆಲೆಸಿದ. ಯಾಕಂದ್ರೆ ಈತ ಯಾವತ್ತೂ ಸಹ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಮಂಟೂರು ರಸ್ತೆ ಇರ್ಬೋದು ಮತ್ತು ಇಲ್ಲಿ ಅಂದ್ರೆ RJS ಇರ್ಬೋದು ಮತ್ತು ಸೆಂಟ್ರಲ್ ಲಿಮಿಟ್ ಇರ್ಬೋದು, ಬೇರೆ ಇಲ್ಲಿ ಅಂದ್ರೆ ಕಾನೂನುಗಳಲ್ಲಿ ಈತ ವಾಸವಿದ್ದ. ಆದ್ರೆ ಎಲ್ಲಿಯೂ ಸಹ ಈತ ಅಂತಂದ್ರೆ ಇಲ್ಲಿಗೆ ಸ್ವಂತ ಮನೆ ಇಲ್ಲ. ಈತನ ಹವ್ಯಾಸ ಏನು ಅಂತಂದ್ರೆ ಇಲ್ಲಿ ಅಂದ್ರೆ ಮನೆಗಳತನ ಮತ್ತು ಇಲ್ಲಿ ಅಂದ್ರೆ ಬುಲೆಟ್ ಕಳ್ಳತನ, ಈ ರೀತಿಯಾಗಿ ಕಳ್ಳತನದ ಪ್ರಕರಣಗಳೇ ಈ ರೀತಿ ಇವನ ಮೇಲಿದೆ. ಅದು ಕೇವಲ ಕಳ್ಳತನ ಪ್ರಕರಣ ಅಷ್ಟೇ ಸಹಿತ ಇಲ್ಲಿ ಯುವತಿಯರನ್ನ ಟಾರ್ಗೆಟ್ ಮಾಡಿಕೊಂಡ ಇದನ್ನೇ ಇಲ್ಲಿ ಅಂದ್ರೆ ರೂಢಿಯಾಗಿ ಮಾಡಿಕೊಂಡ ಅನ್ನೋದು ಇವತರ ಮೇಲೆ ಗಂಭೀರ ಆರೋಪಗಳಿವೆ. ಈತನ ಬ್ಯಾಕ್ ಗ್ರೌಂಡ್ ಹೇಳೋ ಪ್ರಕಾರ ಈತ ಅಂದ್ರೆ ಯಲ್ಲಾಪುರ ಓಣಿಯಲ್ಲಿ ಈತ ವಾಸವಿದ್ದ ಮತ್ತು ತಾಯಿ ತಂದೆ ಇಲ್ಲ ಮತ್ತು ತಾಯಿಯ ಜೊತೆ ಮಾತ್ರ ಇವತ್ತ ವಾಸವಿದ್ದ. ತಾಯಿಯನ್ನು ಸಹ ಇಲ್ಲಂದ್ರೆ ಬಾಡಿಗೆ ಮನೆಯಲ್ಲಿದ್ರು. ಆ ತಾಯಿ ಈಗ ಎಲ್ಲೂ ಸಹ ಇಲ್ಲಿ ಅಂದ್ರೆ ಮಾಧ್ಯಮದ ಮುಂದಾಗ್ಲಿ ಮತ್ತು ಎಲ್ಲಿ ಸಹ ಇವತ್ತು ಯಾವಾಗ ಮಗ ಇಲ್ಲಿ ಅಂದ್ರೆ ಕೊಲೆ ಮಾಡಿ ಪರಾರಿ ಆಗುತ್ತೆ, ತಾಯಿಯೂ ಸಹ ಇವತ್ತು ಎಲ್ಲಿಯೂ ಸಹ ಕಾಣಿಸ್ಕೊಂಡಿಲ್ಲ. ನನ್ನ ಮಗನಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ನೇಹಾ ಏನಿದಾನೆ, ಆ ನೇಹಾ ಕೊಲೆ ಮಾಡಿದ ಆರೋಪಿ ಏನಿದಾನೆ ಫಯಾಜ್ನ ತಂದೆ ತಾಯಿ ನೇರವಾಗಿ ಮಾಧ್ಯಮದ ಮುಂದೆ ಬಂದು ನನ್ನ ಮಗನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತೇಳಿ ಆಗ್ರಹಿಸಿದ್ರು. ಆದ್ರೆ ಎಲ್ಲಿಯೂ ಸಹ ಈತನ ಗಿರೀಶ್ ಅಲಿಯಾಸ್ ವಿಶ್ವ ಅಂದ್ರೆ ಆತನ ತಾಯಿ ಎಲ್ಲಿಯೂ ಸಹ ಮಾಧ್ಯಮದ ಮುಂದೆ ಬರೋದಾಗ್ಲಿ ಮತ್ತು ಸಾರ್ವಜನಿಕರ ಮುಂದೆ ಬಂದು ಹೇಳಿಕೆ ಕೊಡೋದಾಗ್ಲಿ ಯಾವತ್ತೂ ಇಲ್ಲಿ ಅಂದ್ರೆ ಕೆಲಸ ಮಾಡಿಲ್ಲ. ಯಾಕಂದ್ರೆ ಎಲ್ಲವೂ ನೋಡಿದಾಗ ಇಲ್ಲಿ ಅಂದ್ರೆ ತಂದೆ ತಾಯಿಯೇ ಈತನಿಗೆ ಪ್ರೋತ್ಸಾಹ ಕೊಡ್ತಿದ್ರು ಅನ್ನೋದು ಆರೋಪವೂ ಸಹ ಇಲ್ಲಿ ಅಂದ್ರೆ ಯಲ್ಲಾಪುರ ಓಣಿಯಲ್ಲಿ ಜನರು ಈಗ ಮಾತನಾಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.